ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕಡೆಗೂ ರಷ್ಯಾ ತನ್ನ ತಾಳ್ಮೆ ಕಳ್ಕೊಂಡಿದೆ. ಯುಕ್ರೇನ್ ಮೇಲೆ ಕಂಡು ಕೇಳರಿಯದ ದಾಳಿ ಮಾಡಿದೆ. ಯುಕ್ರೇನ್ ರಷ್ಯಾ ತೈಲಾಗಾರಗಳನ್ನ ಗುರಿಯಾಗಿಸಿಕೊಂಡು ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾ ಇತ್ತು. ರಷ್ಯಾ ಆರ್ಥಿಕತೆಗೇನೆ ಪೆಟ್ಟು ಕೊಡ್ತಾ ಇತ್ತು. ಇದರ ಪರಿಣಾಮ ಈಗ ರಷ್ಯಾ ಸೀರಿಯಸ್ ಆಗಿ ದಾಳಿಗಿಳಿದಿದೆ. ಮತ್ತೆ ಶುಕ್ರವಾರ ಮುಂಜಾನೆ 74 ಮಿಸೈಲ್ 496 ಡ್ರೋನ್ಗಳನ್ನ ಹಾರಿಸಿ ಯುಕ್ರೇನ್ನಲ್ಲಿ ವಿಧ್ವಂಸ ಸೃಷ್ಟಿಸಿದೆ. ರಾಜಧಾನಿ ಕಿಯೇವ್ ಸೇರಿ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿದೆ. ಇದುವರೆಗೂ ಕನಿಷ್ಠ 30 ಜನ ಮೃತಪಟ್ಟಿದ್ದಾರೆ. 91 ಜನರಿಗೆ ಗಂಭೀರ ಗಾಯಗಳಾಗಿವೆ. 106 ಬಿಲ್ಡಿಂಗ್ಗಳು ನಾಶವಾಗಿವೆ. ಕಿಯೇವ್ ನಗರದಲ್ಲಿ ದಟ್ಟವಾದ ಹೊಗೆ ಆವರಿಸಿದೆ. ರಕ್ಷಣಾ ಕಾರ್ಯಾಚರಣೆ ಇನ್ನೂ ನಡೀತಾನೆ ಇದೆ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸದ್ಯ ಕಿಯೇವ್ನಲ್ಲಿ ಶುಕ್ರವಾರ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. ಈ ದಾಳಿಯಾದಾಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಐರ್ಲೆಂಡ್ ಪ್ರವಾಸದಲ್ಲಿದ್ರು. ರಷ್ಯಾ ದಾಳಿ ನೋಡಿ ತಕ್ಷಣ ಪ್ರವಾಸ ಮೊಟಕುಗೊಳಿಸಿ ಜೆಲೆನ್ಸ್ಕಿ ಯುಕ್ರೇನ್ಗೆ ವಾಪಸ್ ಬಂದಿದ್ದಾರೆ. ಬರ್ತಿದ್ದ ಹಾಗೆ ತಮ್ಮ ಮಿತ್ರರ ವಿರುದ್ಧ ಜೆಲೆನ್ಸ್ಕಿ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಫ್ರೆಂಡ್ಸ್ ನಮಗೆ ಕೈ ಕೊಟ್ಟಿದ್ದಾರೆ, ಸರಿಯಾದ ಟೈಮ್ಗೆ ಆಯುಧ ಕೊಡ್ತಾ ಇಲ್ಲ, ಹೀಗಾಗಿನೇ ರಷ್ಯಾದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ತಡೆಯೋಕ್ ಆಗಿಲ್ಲ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಈ ದಾಳಿಯನ್ನ ವಿಶ್ವಸಂಸ್ಥೆ ಕೂಡ ಖಂಡಿಸಿದೆ. ಜನರ ಮೇಲೆ ಸರಣಿ ದಾಳಿ ಮಾಡೋದು ನಿಲ್ಲಬೇಕು ಅಂತ ಹೇಳಿದೆ. ಮತ್ತೊಂದ್ ಕಡೆ ರಷ್ಯಾ ಮೇಲೆ ಇನ್ನಷ್ಟು ಸ್ಯಾಂಕ್ಷನ್ಸ್ ಹೇರಬೇಕು ಅಂತ ಯುರೋಪಿಯನ್ ಯೂನಿಯನ್ ಪ್ಲಾನ್ ಮಾಡಿದೆ. ರಷ್ಯಾ ಮಾತ್ರ ದಾಳಿಯನ್ನ ಸಮರ್ಥನೆ ಮಾಡಿಕೊಂಡಿದೆ. ನಮ್ಮ ಆಯಿಲ್ ರಿಫೈನರಿಗಳ ಮೇಲೆ ಯುಕ್ರೇನ್ ದಾಳಿ ಮಾಡಿತ್ತು, ಅದಕ್ಕೆ ನಾವು ಪ್ರತಿಯಾಗಿ ರೀತಿ ದಾಳಿ ಮಾಡಿ ಸೇಡಿ ತೀರಿಸಿಕೊಂಡಿದ್ದೀವಿ ಅಂತ. ಮಿಲಿಟರಿ ಮತ್ತು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಿರೋದು ನಾವು ಅಂತ ರಷ್ಯಾ ಹೇಳಿದೆ. ಎಲ್ ನಿನಿಯೋ ಬಗ್ಗೆ ವಿಶ್ವ ಹವಾಮಾನ ಸಂಸ್ಥೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಮುಂದಿನ ತಿಂಗಳಲ್ಲಿ ಇದರ ಪ್ರಭಾವ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಈಗಾಗಲೇ ಉಷ್ಣವಲಯದ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನಿನಿಯೋ ಎಫೆಕ್ಟ್ ಡೆವಲಪ್ ಆಗಿದೆ. ಇಲ್ಲಿನ ಸಮುದ್ರದ ಮೇಲ್ಮೈ ತಾಪಮಾನ ಸರಾಸರಿಗಿಂತ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗೋ ನಿರೀಕ್ಷೆ ಇದೆ. ಜುಲೈ ಮತ್ತು ಸೆಪ್ಟೆಂಬರ್ ನಡುವಿನ ಕಾಲ ಇನ್ನಷ್ಟು ಕ್ರಿಟಿಕಲ್ ಆಗಿರುತ್ತೆ. ನವೆಂಬರ್ ತಿಂಗಳವರೆಗೂ ಇದರ ಎಫೆಕ್ಟ್ ಮುಂದುವರಿಯೋ ಚಾನ್ಸಸ್ 90% ತನಕನೂ ಇದೆ ಅಂತ ಹೇಳಿ WMO ಹೇಳಿದೆ. ಈ ಮೂಲಕ ಈ ವರ್ಷ ಪೂರ್ತಿ ಎಲ್ ನಿನಿಯೋ ಎಫೆಕ್ಟ್ ಇರುತ್ತೆ ಅನ್ನೋ ರೀತಿಯಲ್ಲಿ ವಿಜ್ಞಾನಿಗಳು ಆತಂಕಕಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ತೀವ್ರತೆ ಎಷ್ಟರವರೆಗೆ ರೀಚ್ ಆಗಬಹುದು ಅನ್ನೋದನ್ನ ನಿಖರವಾಗಿ ಇವಾಗಲೇ ಪ್ರಿಡಿಕ್ಟ್ ಮಾಡೋಕೆ ಆಗಿಲ್ಲ. ಆದ್ರೆ ಈ ಎಲ್ ನಿನಿಯೋನಿಂದಾಗಿ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಹೀಟ್ ವೇವ್ಸ್, ಬರಗಾಲ ಮತ್ತು ಕೆಲವೊಂದು ಕಡೆ ವಿಪರೀತ ಮಳೆನೂ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ಜಗತ್ತಿನ ಹಲವು ಪ್ರದೇಶಗಳಲ್ಲಿ ಬೇರೆ ಬೇರೆ ತರದ ಪ್ರಭಾವ ಇದು ಬೀರುತ್ತೆ. ಭಾರತದ ಕೆಲ ಪ್ರದೇಶಗಳು ಮತ್ತು ಅದರ ನೆರೆ ರಾಷ್ಟ್ರಗಳಲ್ಲಿ ಡ್ರೈ ವೆದರ್ ಕಂಡೀಷನ್ ಉಂಟಾಗುತ್ತೆ. ಹಾಗೆ ಆಸ್ಟ್ರೇಲಿಯಾದ ಬಹುತೇಕ ಭಾಗ, ಹಿಂದೂ ಮಹಾಸಾಗರದ ಉಷ್ಣವಲಯದ ಭಾಗಗಳು, ಸೊಮಾಲಿಯಾ, ಇಥಿಯೋಪಿಯಾ, ಎರಿಟ್ರಿಯಾದಂಥ ಆಫ್ರಿಕನ್ ಪ್ರದೇಶಗಳಲ್ಲಿ ಭೀಕರ ಬರಗಾಲ ಉಂಟಾಗಬಹುದು. ಅದೇ ರೀತಿ ಸೆಂಟ್ರಲ್ ಅಮೆರಿಕಾ, ಕೆರಿಬಿಯನ್ ಮತ್ತು ವಾಯುವ್ಯ ದಕ್ಷಿಣ ಭಾಗಗಳಲ್ಲೂ ಕೂಡ ಡ್ರೈ ಕಂಡೀಷನ್ ಮತ್ತು ಬರಗಾಲ ಉಂಟಾಗಬಹುದು. ಆದರೆ ಸಮಭಾಜಕ ವೃತ್ತದ ಬಳಿ ಇರೋ ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಮತ್ತು ಪೂರ್ವ ಭಾಗಗಳು, ಪಶ್ಚಿಮ ಆಫ್ರಿಕಾದ ಪ್ರದೇಶಗಳಲ್ಲಿ ಜೋರ್ ಮಳೆ ಆಗುತ್ತೆ. ಅಲ್ಲಿ ಪ್ರವಾಹ ಉಂಟಾಗೋ ಲೆವೆಲ್ಗೆ ಮಳೆ ಆಗ್ಬೋದು. ಇನ್ನು ದಕ್ಷಿಣ ಯುರೋಪ್ನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗ್ಬೋದು. ಉತ್ತರ ಯುರೋಪ್ನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಒಣಹವೆ ಇರುತ್ತೆ. ಅಲ್ಲದೆ ಹಿಂದೂ ಮಹಾಸಾಗರ ಮತ್ತು ಉಷ್ಣವಲಯದ ಅಟ್ಲಾಂಟಿಕ್ ಮಹಾಸಾಗರ ಹೆಚ್ಚು ಬಿಸಿಯಾಗಿರುತ್ತೆ ಅಂತ ಹವಾಮಾನ ಸಂಸ್ಥೆ ಡಿಟೇಲ್ ಆಗಿ ವಲಯವಾರು ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಅಮೆರಿಕನೇ ವಿಫಲ ಮಾಡಿತು ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಕಳೆದ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಅಮೆರಿಕ ಇರಾನ್ಗೆ ಪ್ರೈವೇಟ್ ಆಗಿ ವಾರ್ನಿಂಗ್ ಕೊಟ್ಟಿತ್ತು. ಅದರಲ್ಲಿ ನಿಮ್ಮ ನಾಯಕನನ್ನ ಕೊಲ್ಲೋಕೆ ಇಸ್ರೇಲ್ ಪ್ಲಾನ್ ಮಾಡಿದೆ ಅಂತ ಅಮೆರಿಕ ಇರಾನ್ಗೆ ಹೇಳಿತ್ತು ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ವರದಿ ಪ್ರಕಾರ ಕದನ ವಿರಾಮ ಮಾಡ್ತಿರೋ ನೆಗೋಷಿಯೇಟರ್ಸ್ ಅನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡಿತ್ತು. ಈ ಲಿಸ್ಟ್ ನಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮತ್ತು ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮಹಮ್ಮದ್ ಬಗೇರ್ ಘಾಲಿಬಾಫ್ ಇದ್ರು. ಪಾಕಿಸ್ತಾನದಲ್ಲಿ ಕದನ ವಿರಾಮ ಮಾತುಕತೆ ಆದ ನಂತರ ಅವರು ಇರಾನ್ಗೆ ಬರೋ ದಾರಿಯಲ್ಲಿ ಇಸ್ರೇಲ್ ಹೊಂಚು ಹಾಕೊಂಡು ಕೂತಿತ್ತು. ಇರಾಕ್ ಮೂಲಕ 2 ಫೈಟರ್ ಜೆಟ್ಸ್ ಅನ್ನ ಕೂಡ ಹಾರಿಸಿತ್ತು. ಆದರೆ ಅಮೆರಿಕ ತಕ್ಷಣ ಈ ಬಗ್ಗೆ ಇರಾನ್ಗೆ 3ನೇ ರಾಷ್ಟ್ರದ ಮೂಲಕ ವಾರ್ನಿಂಗ್ ಕೊಟ್ಟು ದಾಳಿಯನ್ನ ಫೇಲ್ ಮಾಡ್ತು ಅಂತ ಗೊತ್ತಾಗಿದೆ. ತಕ್ಷಣ ಆ ಇರಾನ್ ನಾಯಕರ ವಿಮಾನವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಲಾಯಿತು. ಇರಾನ್ನ ಮಷದ್ ಅನ್ನೋ ಪ್ರಾಂತ್ಯದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಯಿತು ಅನ್ನೋ ಉಲ್ಲೇಖ ಇದೆ. ಇನ್ನು ಸ್ನೇಹಿತರೆ, ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರತಾರಿಣಿ ಶಕ್ತಿಪೀಠ, ಉದಯಗಿರಿ, ಸ್ಕಂದಗಿರಿ ಕೇವ್ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ನೀವು ಫ್ಯಾಮಿಲಿ ಸಮೇತನೂ ಹೋಗ್ಬೋದು, ಒಬ್ಬರೇ ಇದ್ರೂ ಕೂಡ ಹೋಗ್ಬೋದು. ಯಾಕಂದ್ರೆ ಇವರು ಗ್ರೂಪ್ನಲ್ಲಿ ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ, ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸೋ ತನಕ ಜೊತೆಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮಿನೈ ತಮ್ಮ ತಂದೆ ಆಯತುಲ್ಲಾ ಅಲಿ ಖಾಮಿನೈರ ಅಂತಿಮ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಳ್ಳಲ್ಲ. ಈ ಬಗ್ಗೆ ಭಾರತದಲ್ಲಿರೋ ಇರಾನ್ ಸುಪ್ರೀಂ ಲೀಡರ್ರ ಪ್ರತಿನಿಧಿ ಆಯತುಲ್ಲಾ ಹಕೀಮ್ ಇಲಾಹಿ ಮಾಹಿತಿ ಕೊಟ್ಟಿದ್ದಾರೆ. ಮುಜ್ತಬಾ ಖಾಮಿನೈ ಅವರಿಗೆ ಹೊರಗೆ ಬರೋಕೆ ಇಷ್ಟ ಇದೆ, ಜನರನ್ನ ಮೀಟ್ ಮಾಡೋಕೆ ಬಯಸ್ತಾ ಇದ್ದಾರೆ.
ಆದರೆ ಸೆಕ್ಯೂರಿಟಿ ರೀಸನ್ಸ್ ಇಂದಾಗಿ ಅವರಿಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅವರು ಅಂತ್ಯಕ್ರಿಯೆಗೆ ಬರೋ ಸಾಧ್ಯತೆ ತುಂಬಾ ದೂರ ಅಂತ ಆಯತುಲ್ಲಾ ಹಕೀಮ್ ಇಲಾಹಿ ಹೇಳಿದ್ದಾರೆ. ಈ ಮೂಲಕ ಇಲ್ಲೂ ಇಸ್ರೇಲ್ನ ದಾಳಿಯ ಭಯ ಇರಾನನ್ನ ಕಾಡ್ತಿರೋದು ಸ್ಪಷ್ಟ ಆಗಿದೆ. ಜುಲೈ 4ನೇ ತಾರೀಕು ನಡೆಯಲಿರುವ ಅಂತಿಮ ಸಂಸ್ಕಾರಕ್ಕೆ PM ಮೋದಿ ಸೇರಿ ಜಗತ್ತಿನ ಎಲ್ಲ ಲೀಡರ್ಗಳನ್ನ ಬನ್ನಿ ಅಂತ ಕರೆದಿದ್ದಾರೆ. ಮಗನೇ ಹೋಗಲ್ವಂತೆ, ಡೌಟ್ ಅಂತೆ. ಇನ್ನು ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋಕೆ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಕಾಶ್ಮೀರದ ಈ ಮೆಹಬೂಬಾ ಮುಫ್ತಿ ತೆಹರಾನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗ ಆಲ್ರೆಡಿ ಖಾಮಿನೈರ ಶವಪೆಟ್ಟಿಗೆಯನ್ನ ತೆಹರಾನ್ನಲ್ಲಿರೋ ಇಮಾಮ್ ಖೊಮೇನಿ ಹೊಸೇನಿಯಾಗೆ ತರಲಾಗಿದೆ. ಇರಾನ್ನಾದ್ಯಂತ ಸಾಮೂಹಿಕ ಶೋಕಾಚರಣೆ ಕೂಡ ಶುರುವಾಗಿದೆ. ಈ ನಡುವೆ ಇರಾನ್ ಸೇನಾ ಕಮಾಂಡರ್ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಶತ್ರುಗಳು ಪ್ರಮುಖವಾಗಿ ಅಮೆರಿಕ ಮತ್ತು ಇಸ್ರೇಲ್ ಇವರು ಯಾವುದೇ ರೀತಿ ತಪ್ಪು ಲೆಕ್ಕಾಚಾರ ಹಾಕಕ್ ಹೋಗಬಾರದು. ದಾಳಿ ಮಾಡಿದ್ರೆ ನೆಟ್ಟಗಿರಲ್ಲ, ನಮ್ಮ ಸೇನೆ ವಾಪಸ್ ನಿಮಗೆ ಪ್ರತಿಕಾರ ಹೇಳುತ್ತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೋ ಪ್ರಧಾನಿ ಆದಾಗಿನಿಂದ ಇದೇ ಮೊದಲ ಬಾರಿಗೆ PM ನರೇಂದ್ರ ಮೋದಿ ನ್ಯೂಜಿಲೆಂಡ್ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಜುಲೈ 10ನೇ ತಾರೀಕು ಆಕ್ಲೆಂಡ್ ತಲುಪ್ತಾ ಇದ್ದಾರೆ. ಜುಲೈ 11ನೇ ತಾರೀಕು ವಾಪಸ್ ಆಗ್ತಾರೆ. ಈ ಮೂಲಕ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ಹೋದಂತಾಗುತ್ತೆ. 1986ರಲ್ಲಿ ರಾಜೀವ್ ಗಾಂಧಿ ಅಲ್ಲಿಗೆ ಹೋಗಿದ್ರು. ಇವಾಗ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಎರಡು ರಾಷ್ಟ್ರಗಳ ನಡುವೆ ಈಗ ಆಲ್ರೆಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಈ ಟ್ರೇಡ್ ಡೀಲ್ ನಿಂದ ಭಾರತದ ಆರ್ಥಿಕತೆಗೆ ಅನುಕೂಲ ಇದೆ. ನಮ್ಮ 8,000ಕ್ಕೂ ಅಧಿಕ ವಸ್ತುಗಳಿಗೆ ಟ್ಯಾಕ್ಸ್ ಫ್ರೀ ಆಕ್ಸೆಸ್ ಸಿಗುತ್ತೆ ನ್ಯೂಜಿಲೆಂಡ್ ಮಾರ್ಕೆಟ್ ಅಲ್ಲಿ. ಭಾರತದಲ್ಲಿ ನ್ಯೂಜಿಲೆಂಡ್ $20 ಬಿಲಿಯನ್ ಹೂಡಿಕೆ ಕಮಿಟ್ಮೆಂಟ್ಸ್ ಕೂಡ ಕೊಟ್ಟಿದೆ. ಇನ್ನು POK ನಾಯಕ ಸರ್ದಾರ್ ಅಮನ್ ಖಾನ್ ಪಾಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ. ಕಾಶ್ಮೀರಿಗಳ ಕೈಗೆ ಬಂದೂಕು ಕೊಟ್ಟಿದ್ದೆ ಪಾಕ್ ಸೇನೆ, ಈಗ ಅವರು ನಮ್ಮನ್ನೇ ಉಗ್ರರು ಅಂತ ಕರೀತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪಾಕ್ ಸರ್ಕಾರ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇದೆ, ಉಗ್ರರ ಕಾರ್ಯಕ್ರಮಗಳಿಗೆ ಪಾಕ್ ಅಧಿಕಾರಿಗಳೇ ಭದ್ರತೆ ಕೊಡ್ತಾ ಇದ್ರು ಅಂತ ಅಮನ್ ಖಾನ್ ಆರೋಪ ಮಾಡಿದ್ದಾರೆ. ಸದ್ಯ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರತಿಭಟನೆ ಮುಂದುವರೆದಿದ್ದು ಈಗ ಆಲ್ರೆಡಿ 24 ದಿನಗಳನ್ನ ಅದು ಪೂರೈಸಿದೆ. ಈ ಪ್ರತಿಭಟನೆಯ ಭಾಗವಾಗಿ ರಾವಲ್ಕೋಟ್ ಮೈದಾನದಲ್ಲಿ 80,000 ಜನ ಸೇರಿದ್ರು. ಅಲ್ಲಿ ಕಾಶ್ಮೀರ ನಾಯಕರು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಈ ಪ್ರತಿಭಟನೆಗೆ ಇಮ್ರಾನ್ ಖಾನ್ ಪಾರ್ಟಿ PTI ಕೂಡ ಬೆಂಬಲ ಕೊಟ್ಟಿದೆ. POKನಲ್ಲಿ ಜುಲೈ 27ಕ್ಕೆ ಎಲೆಕ್ಷನ್ ನಡೆಯುತ್ತೆ, ಆದರೆ ಈ ಚುನಾವಣೆಯನ್ನು ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಇಮ್ರಾನ್ ಖಾನ್ ಪಾರ್ಟಿ ಹೇಳಿದೆ. ಪ್ರತಿಭಟನೆಯಲ್ಲಿ ನಾವು ಕೂಡ ಸೇರ್ಕೊಂತೀವಿ ಜನರ ಪರವಾಗಿ ಅಂತ ಹೇಳಿದೆ. ಪ್ರಜಾಪ್ರಭುತ್ವಕ್ಕೆ ಬೆಂಬಲ ಅಂತ ಹೇಳಿದೆ. ಈ ಮೂಲಕ ಮುನೀರನ ಮೇಲಿನ ಸಿಟ್ಟನ್ನ ಅವರು ಈ ತರ ಇಲ್ಲಿ POKನಲ್ಲೂ ಕೂಡ ಇಮ್ರಾನ್ ಖಾನ್ ಅಂಡ್ ಗ್ಯಾಂಗ್ ತೋರಿಸ್ತಾ ಇದ್ದಾರೆ. ಇನ್ನು ಚೈನಾ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಕಾನೂನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಚೀನಾದ ಪ್ರತಿಯೊಬ್ಬರು ಕೂಡ ತಮ್ಮ ಧರ್ಮ, ಸಂಸ್ಕೃತಿ ಮತ್ತು ಐಡೆಂಟಿಟಿ ಮರೆತು ತಾವು ಚೀನಿಯರು ಅಂತ ಹೇಳ್ಕೋಬೇಕು. ಚೀನಾದಲ್ಲಿ ಅತಿದೊಡ್ಡ ಜನಾಂಗೀಯ ಗುಂಪಾಗಿರೋ ಹಾನ್ ಚೈನೀಸ್ಗೂ ಇದು ಅನ್ವಯ ಆಗುತ್ತೆ. ಹಾಗೆ ಚೀನಾದಲ್ಲಿರೋ ಎಲ್ಲ 55 ಅಲ್ಪಸಂಖ್ಯಾತ ಜನಾಂಗೀಯ ಗುಂಪುಗಳಿಗೂ ಅನ್ವಯ ಆಗುತ್ತೆ. ಟಿಬೆಟನ್ಸ್, ವೀಗರ್ಗಳು, ಮಂಗೋಲಿಯನ್ಸ್, ಹುಯಿ ಮುಸ್ಲಿಮ್ಸ್ ಎಲ್ರಿಗೂ ಇದು ಅನ್ವಯ ಆಗುತ್ತೆ. ಕಳೆದ ಮಾರ್ಚ್ 12ಕ್ಕೆ ಇದನ್ನ ಚೈನಾ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿಕೊಂಡಿತ್ತು. ಈಗ ಜುಲೈ 1ರಿಂದ ಜಾರಿಗೂ ಬಂದಿದೆ. ಜನಾಂಗಗಳ ನಡುವೆ ಯಾವುದೇ ಭೇದ ಭಾವ ಇರಬಾರದು, ಎಲ್ಲರೂ ಯುನಿಫೈಡ್ ಆಗಿರಬೇಕು, ತಮ್ಮ ಧಾರ್ಮಿಕ ವಿಚಾರ ಎಲ್ಲ ಮನೇಲಿಟ್ಕೊಳ್ಳಿ ಅನ್ನೋದು ಚೀನಾದ ಕಮ್ಯುನಿಸ್ಟ್ ರೂಲ್ಸ್. ಇದು ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದು ಬರೀ ಚೀನಾ ಒಳಗಿರೋರಿಗೆ ಮಾತ್ರ ಅಲ್ಲ, ಫಾರಿನ್ನಲ್ಲಿರೋ ಚೈನೀಸ್ಗೂ ಇದು ಅಪ್ಲೈ ಆಗುತ್ತೆ. ಭಾರಿ ಚರ್ಚೆಗೆ ಕಾರಣ ಆಗಿದೆ. ಜಿನ್ಪಿಂಗ್ ತೊಡೆ ಮೇಲೆ ಹತ್ತಿ ಕೂತ್ಕೊಂಡಿರೋ ಪಾಕಿಸ್ತಾನ ಮಾತ್ರ ಬಾಯಿನೇ ಬಿಡಲ್ಲ. ಕಾಶ್ಮೀರ ಕಾಶ್ಮೀರ ಕಾಶ್ಮೀರ, ಗಂಟ್ಲು ಗಂಟ್ಲು, ಇಲ್ಲಿ ನರ ನರ ಅಂಥೇಳಿ ಮುನೀರ ಬಾಯಿ ಹೊಡ್ಕೊಂತಾನಲ್ಲ, ಇದ್ರ ಬಗ್ಗೆ ಉಸಿರೆತ್ತಕ್ಕೂ ದಮ್ಮಿಲ್ಲ, ತಾಕತ್ತಿಲ್ಲ, ಬಾಯಿನೇ ಬಿಡೋದಿಲ್ಲ. ಇದ್ರ ಬಗ್ಗೆ ಅವರು ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಏನು ಹೊರಡದೇ ಇಲ್ಲ ಧ್ವನಿ ಅವ್ರ ಬಾಯಿಂದ. ಚೈನಾ ಮೇಲೆ ಗುಲಾಬ್ ಜಾಮೂನ್ ಬಾಯಿ ಹಿಡ್ಕೊಂಡು ಕೂತಿರ್ತಾನೆ ಮುನೀರ ಯಾವಾಗಲೂ ಕೂಡ ಈ ವಿಚಾರದಲ್ಲಿ. ಚೈನಾದ ಈ ನಡೆಗೆ ಜಗತ್ತಿನಿಂದೆಲ್ಲ ಪ್ರತಿಕ್ರಿಯೆ ಬರ್ತಾ ಇದೆ. ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ಗಳು ಕೂಡ ಕಳವಳ ವ್ಯಕ್ತಪಡಿಸಿವೆ. ಇನ್ನೊಂದು ಕಡೆ ಟಿಬೆಟ್ನ ಹೋರಾಟಗಾರರೊಬ್ಬರು ಟಿಬೆಟ್ನಲ್ಲೂ ಕೂಡ ಚೈನಾ ದೌರ್ಜನ್ಯ ಮಾಡ್ತಿದೆ ಅಂತ ಹೇಳಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಮುಂದೆ ತಮ್ಮ ಜೀವನವನ್ನು ಮುಗಿಸ್ಕೊಂಡಿದ್ದಾರೆ. ಈ ರೀತಿಯೆಲ್ಲ ನಡೀತಾ ಇದೆ ಘಟನೆ. ಯುನೆಸ್ಕೋ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದೆ. ತಕ್ಷಶಿಲೆ ವಿಚಾರದಲ್ಲಿ ಆಟ ಆಡಿದ್ರೆ ನಿಮ್ಮನ್ನ ಡೇಂಜರ್ ಪಟ್ಟಿಗೆ ಸೇರಿಸ್ತೀವಿ ಅಂತ ಹೇಳಿದೆ. ರಾವಲ್ಪಿಂಡಿ ಬಳಿ ಇರೋ ಪ್ರಾಚೀನ ತಕ್ಷಶಿಲಾ ಸ್ಮಾರಕದ ಮೂಲ ಗೋಡೆಯನ್ನ ಪಾಕ್ ಸರ್ಕಾರ ಒಡೆದಿತ್ತು. ಹಾಗೆ ಸಿಮೆಂಟ್ ಬಳಸಿ ಹೊಸ ಗೋಡೆ ಕಟ್ಟಿದ್ರು. ನಮ್ಮ ಸ್ಮಾರಕ ನೀಟಾಗಿ ಕಾಣಬೇಕು, ಅದಕ್ಕೆ ಕಾಮಗಾರಿ ಮಾಡಿದ್ವಿ ಅಂತ ಪಾಕ್ ಹೇಳ್ಕೊಂಡಿತ್ತು. ಆದರೆ ಯುನೆಸ್ಕೋ ಮಾತ್ರ ಪಾಕ್ನ ಈ ಕೃತ್ಯದಿಂದ ನಮ್ಮ ಯುನೆಸ್ಕೋ ನಿಯಮಗಳ ಉಲ್ಲಂಘನೆಯಾಗಿದೆ, ಕೂಡಲೇ ಪಾಠ ಕಲೀರಿ, ಇಲ್ಲ ಅಂದರೆ ಡೇಂಜರ್ ಲಿಸ್ಟಿಗೆ ಸೇರಿಸ್ತೀವಿ, ನಿಮಗೆ ಕೈಲಿ ಆಗಲ್ಲ ಪ್ರಾಚೀನ ಸ್ಮಾರಕಗಳನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಅಂತ ಯುನೆಸ್ಕೋ ವಾರ್ನಿಂಗ್ ಕೊಟ್ಟಿದೆ. ಪಾರಂಪರಿಕ ತಾಣಗಳ ಒರಿಜಿನಾಲಿಟಿಯನ್ನು ಹಾಳು ಮಾಡಿದ್ರೆ, ಅದನ್ನು ಬದಲಾಯಿಸಿದ್ರೆ ಅವರು ಯುನೆಸ್ಕೋ ಡೇಂಜರ್ ಪಟ್ಟಿಗೆ ಸೇರಿಸ್ತಾರೆ. ಆವಾಗ
ಆ ರಾಷ್ಟ್ರಕ್ಕೆ ಸಿಗೋ ಫಂಡ್ಸ್ ಎಲ್ಲ ನಿಂತು ಹೋಗುತ್ತೆ. ಅವಾಗಲೂ ಕೂಡ ಪಾಠ ಕಲ್ತಿಲ್ಲ ಅಂತ ಹೇಳಿದ್ರೆ ವಿಶ್ವ ಪರಂಪರೆಯ ಪಟ್ಟಿಯಿಂದಲೇ ಆ ಸ್ಮಾರಕವನ್ನ ತೆಗೆದು ಹಾಕಲಾಗುತ್ತೆ. ಏನೋ ಟೆಲಿಗ್ರಾಮ್ ಆಪ್ಗೂ ಕೇಂದ್ರ ಸರ್ಕಾರ ನೋಟಿಸ್ ಕಳಿಸಿದೆ. ಯೂಸರ್ ನೇಮ್ ಫೀಚರ್ ಬಗ್ಗೆ ಮಾಹಿತಿಗಳಿದೆ. ಇದು ಹೇಗೆ ವರ್ಕ್ ಆಗುತ್ತೆ, ಅದಕ್ಕಿರೋ ಪ್ರೊಟೆಕ್ಷನ್ಸ್ ಏನು, ನೀವು ಕೂಡ ಹೇಳಿ ಅಂತ ಹೇಳಿದೆ. ವಾಟ್ಸ್ಆಪ್ ಆಯ್ತಲ್ಲ, ಈಗ ಟೆಲಿಗ್ರಾಮ್, ಸಿಗ್ನಲ್ ಆಪ್ ಎಲ್ಲರಿಗೂ ಈಗ ಸೇಮ್ ನೋಟಿಸ್ ಕಳಿಸಿದ್ದಾರೆ. ಏನೋ ಸಿರಿಯಾದ ಡಮಾಸ್ಕಸ್ ನಲ್ಲಿ ಕೆಫೆಯಲ್ಲಿ ಉಗ್ರ ದಾಳಿಯಾಗಿದೆ. 9 ಜನ ಪ್ರಾಣ ಕಳ್ಕೊಂಡಿದ್ದಾರೆ. IS ಉಗ್ರರ ಕೈವಾಡ ಇರಬಹುದು ಅಂತ ಹೇಳಲಾಗ್ತಿದೆ. ಏನೋ ವೆನೆಜುವೆಲಾ ಭೂಕಂಪದಲ್ಲಿ ಒಂದು ಮಿರಾಕಲ್ ಕೂಡ ಆಗಿದೆ. ಭೂಕಂಪ ಸಂಭವಿಸಿದ 8 ದಿನಗಳ ನಂತರ 43 ವರ್ಷದ ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನ ಜೀವಂತವಾಗಿ ಹೊರಕ್ಕೆ ತೆಗೆಯಲಾಗಿದೆ. ಜೂನ್ 24ನೇ ತಾರೀಕು ಆಗಿತ್ತು ಭೂಕಂಪ. ಶಾಪಿಂಗ್ ಸೆಂಟರ್ ಸಂಪೂರ್ಣ ಬಿದ್ದು ಹೋಗಿತ್ತು. ಬೇಸ್ಮೆಂಟ್ ಅಲ್ಲಿ ಚಿಕ್ಕದಾದ ಸೆಕ್ಯೂರಿಟಿ ಕ್ಯಾಬಿನ್ ಅಲ್ಲಿ ಲಾಕ್ ಆಗಿದ್ರು ಇವರು. ಕಟ್ಟಡ ನಾಶ ಆದ್ರೂ ಕೂಡ ಈ ಕ್ಯಾಬಿನ್ ಒಳಗಡೆ ಇವರು ತುಂಬಾ ಇಂಜುರೀಸ್ ಆಗದೆ ಇವರು ಉಳ್ಕೊಂಡಿದ್ರು. ಉಸಿರಾಡೋಕೆ ಸ್ವಲ್ಪ ಗಾಳಿ ಕೂಡ ಹೋಗ್ತಾ ಇತ್ತು ಸಂಧಿಗುಂದಿಯಿಂದ. ಇಷ್ಟು ದಿನ ಊಟ ಇಲ್ಲದೆ ಅವರು ಅದೇ ಜಾಗದಲ್ಲಿ ಜೀವವನ್ನ ಹೇಗೋ ಉಳಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಸೇಫ್ ಆಗಿ ಹೊರಗೆ ತಗೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟು ನಾರ್ಮಲ್ಸಿಗೆ ತರಲಾಗ್ತಿದೆ, ಸ್ಟೆಬಿಲೈಸ್ ಮಾಡಲಾಗ್ತಿದೆ. ಇನ್ನು ಫಿಫಾ ವರ್ಲ್ಡ್ ಕಪ್ ಅಪ್ಡೇಟ್ಸ್ ನೋಡೋದಾದ್ರೆ ಸದ್ಯ ರೌಂಡ್ ಆಫ್ 32 ಹಂತದ ಪಂದ್ಯಗಳು ನಡೀತಾ ಇವೆ. ಆಸ್ಟ್ರಿಯಾ ವಿರುದ್ಧ ಸ್ಪೇನ್ 3-0 ಅಂತರದಲ್ಲಿ ಗೆದ್ದಿದೆ. 2010 ಬಳಿಕ ನಾಕ್ಔಟ್ನಲ್ಲಿ ಸ್ಪೇನ್ ಗೆದ್ದು ಮೊದಲ ಗೆಲುವು. ಇತ್ತ ಪೋರ್ಚುಗಲ್ ಕ್ರೊಯೇಷಿಯಾ ವಿರುದ್ಧ 2-1 ಗೋಲುಗಳ ಅಂತರದಲ್ಲಿ ವಿನ್ ಆಗಿದೆ. ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ವಿರುದ್ಧ 2-0 ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಈ ಮೂಲಕ 1938 ಬಳಿಕ ಸ್ವಿಟ್ಜರ್ಲೆಂಡ್ ಇದೇ ಮೊದಲ ಬಾರಿಗೆ ನಾಕ್ಔಟ್ನಲ್ಲಿ ಗೆದ್ದಂತಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ನಾವು ಮೆಂಬರ್ಗಳಿಗೋಸ್ಕರ ಮಾಡ್ತಿರೋ ಎಕ್ಸ್ಕ್ಲೂಸಿವ್ ಪ್ರತ್ಯೇಕ ಸಪರೇಟ್ ವೀಡಿಯೋಸ್ ನಿಮಗೂ ಕೂಡ ಬರೋಕ್ಕೆ ಶುರುವಾಗುತ್ತೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಆಲ್ರೆಡಿ ನಾವು ಮೆಂಬರ್ಸ್ಗೆ ಮಾಡಿರೋ ವೀಡಿಯೋಸ್ನ ಸ್ಕ್ರೋಲ್ ಮಾಡಿ ನೋಡ್ಬೋದು. ನೀವು ಅದನ್ನು ಪರಿಶೀಲಿಸಿದ ಬಳಿಕ ನಿಮ್ಗೆ ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಸ್ನೇಹಿತರೆ, ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.